ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ವಯಸ್ಸಿನಲ್ಲೂ ಕೂಡ ಅವ್ರಿಗೆ ಏನೋ ನಾನು ಸಂಸತ್ತಲ್ಲಿ ಹೋಗಿ ರಾಜ್ಯದ ಬಗ್ಗೆ ದನಿ ಎತ್ತಬೇಕು ಅನ್ನುವಂಥ ಹುಮ್ಮಸ್ಸಿದೆ. ಅವ್ರಿಗೆ ವಯಸ್ಸು 93 ಆಗಿರ್ಬೋದು, ಆದರೆ ಆ ಹುಮ್ಮಸ್ಸಿದೆ. ಮತ್ತು ಅವರು ಅತಿ ಹೆಚ್ಚು BJP ಬಗ್ಗೆ ಅವರು ಗೌರವಿತವಾಗಿ ಪ್ರಧಾನಿಗಳ ಬಗ್ಗೆ ಎಲ್ಲ ಒಂದು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಮಾತಾಡ್ತಾರೆ. ಅವರು ಈಗ ಅವರ ಭಾಗವಾಗಿ BJPಯ ಭಾಗವಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಜೊತೆ ಸೇರ್ತಾರೆ. ಅವರ ಹಿರಿತನಕ್ಕೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಅವ್ರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಟ್ಟು ಅವ್ರಿಗೆ ಗೌರವಿಸಬೇಕಾಗಿದ್ದು ಅನ್ನೋದು ನಮ್ಮ ಅಭಿಪ್ರಾಯ. ಇದರಲ್ಲಿ ರಾಜಕೀಯ ಎಲ್ಲಿಂದ ಬಂತು ಸರ್? ಇದರಲ್ಲಿ ಸಭಾ ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿ ಆಗಿರ್ತದೆ, ಕಾಂಗ್ರೆಸ್ ಅವರು ಭಯ ಶುರುವಾಗಿದೆ ಅಂತ. ನಮಗೆ ಯಾಕೆ ಭಯ? ನಾವು ಯಾವುದೆಲ್ಲ ಸೋತ್ವಾ? ಮೈತ್ರಿ ಆದಮೇಲೂ ನಾವು ಎಲ್ಲ ಬೈ ಎಲೆಕ್ಷನ್ ನಾವು ಗೆದ್ದು. ಮೈತ್ರಿ ಆದಮೇಲೆ ಈಗ ಮೊದಲೇ 3 ಚುನಾವಣೆ ಬಂತು, ನಾವೇ ಗೆದ್ದು. ಮೊನ್ನೆ 2 ಚುನಾವಣೆ ಆಯಿತು, ನಾವೇ ಗೆದ್ದು. ನಮ್ಗೆ ಯಾಕೆ ಭಯ? ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಹೇಳೋದು ಹಿರಿತನಕ್ಕೆ ಗೌರವ ಕೊಡಿ, ಅವರ ಒಂದು ಸೇವೆಗೆ ಒಂದು ಗೌರವ ಕೊಡಿ, ಮನ್ನಣೆ ಕೊಡಿ. ಏನೇ ಒಂದು ಸೀಟ್ ಕೊಟ್ಟಿದ್ರೆ ಅವ್ರಿಗೆ ಏನು ಹೋಗ್ತೀನಿ? ಯಾರೋ ಸಂಬಂಧ ಇಲ್ಲದಿರೋ ವ್ಯಕ್ತಿ ಎಲ್ಲಿವರೆಗೂ ಯಾರಿಗೋ ನೀವು ಸೀಟ್ ಅನೌನ್ಸ್ ಮಾಡ್ತೀರಿ. ಮಾಜಿ ಪ್ರಧಾನಿ ಪಾಪ ಅಷ್ಟು ಕರ್ನಾಟಕದ ಬಗ್ಗೆ ಕಾಳಜಿ ಇಟ್ಕೊಂಡು ಇವತ್ತು ಕೂಡ ಆ ಇಳಿ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ. ಅವ್ರಿಗೆ ಯಾಕೆ ನೀವು ಅವಕಾಶ ಕೊಟ್ಟಿದ್ರೆ ಅವ್ರಿಗೆ ಈ ಒಂದು ರಾಜ್ಯಕ್ಕೆ ಒಂದು ಗೌರವ ಕೊಟ್ಟಂಗೆ ಆಗಲ್ಲ. ಈ ರಾಜ್ಯದ ಜನತೆ ಪ್ರಶ್ನೆ ಇದೆ ಅಂದರೆ ನಿರ್ಮಲಾ ಸೀತಾರಾಮನ್ ಅಂತ ಆಮದು ಮಾಡ್ಕೊಂಡು ಇಲ್ಲಿ ತಗೊಂಡು ಮನುಷ್ಯ ಮಾಡ್ಕೊಡ್ತೀವಿ. ಹಿರಿಯ ಮುತ್ಸದಿ ದೇವೇಗೌಡರು ಕೊಡಲಿಲ್ಲ ಆಗಿದೆ. ಅದೇ ನಾವು ಹೇಳ್ತಾ ಇರೋದು. ನಮ್ಮ ಅಭಿಪ್ರಾಯನೂ ಅದೇ. ಅವ್ರು ಬೇರೆ ಪಾರ್ಟಿ ಇರ್ಬೋದು, ಬೇರೆ ವಿಚಾರ. ಬಟ್ ನಮ್ಮ ರಾಜ್ಯದವರು, ಈ ಪ್ರಧಾನಿಯಾಗಿದ್ದವರು, ಹಿರಿಯರು, ಅಟ್ಲೀಸ್ಟು ಆ ವಯಸ್ಸಿನವರೊಬ್ಬರು ಒಂದು ಸಲಹೆ ಕೊಡ್ಲಿಕ್ಕೆ ಇವತ್ತಿದ್ದಾರೆ ನಮ್ಮ ಮುಂದೆ. ಅವ್ರನ್ನ ಗೌರವಿಸಿ ಅವ್ರಿಗೆ ಗೌರವ ಕೊಡಬೇಕಾಗಿತ್ತು ಅಂತ ನಮ್ಮೆಲ್ಲರ. ಸರ್, ಈಗ ಅನುಕಂಪ ಶುರುವಾಗಿದೆ ಅಂತ ಒಂದು ಇದು ಅನುಕಂಪ ಅಲ್ಲ ರೀ, ಅನುಕಂಪ ವಿಚಾರ ಅಲ್ಲ ಸರ್. ಈ ಮೂಲಕ ಅಗೌರವ ಸೂಚಿಸಿದಾರ ಏನಾದರೂ BJP ಅವರು? ಅಗೌರವ ಸೂಚಿಸ್ತಂಗೆ ನಾವು ಮೊದಲೇ ಹೇಳಿದ್ದು. ಅವರು JDS ಅವ್ರನ್ನ ಜೊತೆಗೆ ಸೇರಿಸ್ಕೊಂಡಿರೋದೇ ಇವ್ರನ್ನ ನಿರ್ನಾಮ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ. ಎದುರಾಗಿ ಹೋದರೆ ಇನ್ನೆಲ್ಲಾರು ಒಂದು ಕಡೆ ಸೇರ್ತಾರೆ ಅಂದ್ಬಿಟ್ಟು ಜೊತೆಲಿ ಸೇರಿಸ್ಕೊಂಡು ಅವ್ರನ್ನ ಹಂತವಾಗಿ ಎಲ್ಲ ಅವರು ಬರೀ JDS ಬಗ್ಗೆ ಮಾತಾಡ್ತಿಲ್ಲ. ಈ ರಾಷ್ಟ್ರದಲ್ಲಿ ಎಷ್ಟು ಪ್ರಾದೇಶಿಕ ಪಕ್ಷಗಳಿವೆ ಎಲ್ಲವನ್ನು ಕೂಡ ಮುಗಿಸ್ತಿದ್ದಾರೆ. ಅವರ ಅಜೆಂಡಾ ಅದೇ. ಡೈರೆಕ್ಟ್ ಫೈಟ್ ಇರಬೇಕು ನಮಗೆ, ಇವರು ಇದ್ರೆ ಮಧ್ಯದಲ್ಲಿ ಸಮಸ್ಯೆಗಳು ಅಂದ್ಬಿಟ್ಟು ಅವ್ರನ್ನ ಹಿಂಗೆ ಜೊತೆಲಿ ಸೇರಿಸ್ಕೊಳ್ಳೋದು, ಹಿಂಗೆ ಹಂತ ಕಟ್ ಮಾಡೋದು, ಈ ಕೆಲಸ. ರಾಜಕೀಯ ಇತಿಹಾಸ ನೋಡಿದ್ರೆ 1 ವಾರ ಆಗಿಲ್ಲ ಅಧಿಕಾರ ಸ್ವೀಕಾರ ಮಾಡಿ. ನಿಮ್ಮ ಪಕ್ಷದಲ್ಲೇ ಕೆಲವು ಸಚಿವರುಗಳಲ್ಲಿ ಖಾತೆ ಹಂಚಿಕೆ ಗೊಂದಲ ಇದೆಯಲ್ಲ? ಗೊಂದಲ ಏನು ಬಂತು? ನನಗೆ ಈ ಖಾತೆ ಬೇಡ, ಆ ಖಾತೆ ಬೇಡ. ಈಗ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದೇನೆಂದರೆ, ಅವರು ಬೆಂಗಳೂರು ವಾಸಿ, 8-9 ಸರಿ ಆಲ್ಮೋಸ್ಟ್ 10ನೇ ಸರಿ ಗೆಲ್ತಿದ್ದಾರೆ ಅವರು. ಇಡೀ ಬೆಂಗಳೂರು ಚಿತ್ರಣ ಅವ್ರ ಕಣ್ಮುಂದೆ ಇದೆ. ಅವ್ರಿಗೆ ಬೆಂಗಳೂರು ಕೊಟ್ಟಿದ್ರೆ ನನಗೆ ಸುಲಭ ಆಗ್ತಿತ್ತು, ನನಗೆಲ್ಲ ಮಾಹಿತಿ ಇತ್ತು, ನಾನು ಚೆನ್ನಾಗಿ ಮಾಡ್ತಿದ್ದೆ ಬೆಂಗಳೂರನ್ನ ಅನ್ನುವಂಥ ಆಸಕ್ತಿಲಿ ಅವ್ರು ಕೇಳಿದ್ದಾರೆ. ನೀರಾವರಿ ಅವರು, ಯಾಕಂದರೆ ಇದು ಸ್ವಲ್ಪ ನಮಗೆ ರೂರಲ್ ಪಾರ್ಟಲ್ಲಿ ಇದ್ದವ್ರಿಗೆ ಅದ್ರ ಬಗ್ಗೆ ಜಾಸ್ತಿ ಅರಿವು ಇರ್ತದೆ, ಅಂಥವ್ರು ಕೊಡಿ ಅನ್ನೋದು ಅವರ ಒಂದು ವಾದ. ಅವರೇನು ಡಿಮ್ಯಾಂಡೋ ಇನ್ನೊಂದು ಆ ಥರದ್ದಿಲ್ಲ. ಆ ಒಂದು ಆಸಕ್ತಿಲಿ ಅವ್ರು ಕೇಳಿದ್ದಾರೆ. ಮೊದಲೇನೂ ನಮ್ಮವರು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ರು, ನೀವೇ ಮುಂದಿನ ಸರಿ